ಪ್ರಕೃತಿಯನ್ನು ಕಾಪಾಡಬೇಕು, ಪರಿಸರ ಉಳಿಸಬೇಕಂತ ಹೋರಾಟ ಮಾಡಕತ್ತೇವೆ. ಸರ್ಕಾರಗಳು ಎಚ್ಚೆತ್ತುಕೊಂಡು ಈ ಒಂದು ಯೋಜನೆಯನ್ನು ಕೈ ಬಿಡದಿದ್ದರೆ ಮುಂದಿನ ದಿನಮಾನಗಳಲ್ಲಿ ಇದು ಉಗ್ರ ರೂಪ ತಾಳುತ್ತಾ ಇದೆ ಅಂತೇಳಿ ಈ ಮೂಲಕ ನಾನು ಎರಡೂ ಸರ್ಕಾರಕ್ಕೂ ಕೂಡ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ. ನಮ್ಮ ಬೇಡಿಕೆ ಈ ಯೋಜನೆಯನ್ನ ತಕ್ಷಣದಿಂದ ಸರ್ಕಾರ ಹಿಂಪಡಿಬೇಕು, ಇಲ್ಲದಂದ್ರೆ ಮುಂದಿನ ದಿನಮಾನಗಳಲ್ಲಿ ಇದು ಅತಿ ಉಗ್ರವಾದ ಹೋರಾಟವನ್ನು ಪಡೆಯಲಿದೆ. ಶಿವಳ್ಳಿ ಬಯೋಗ್ಯಾಸ್ ಗಾರ್ಬೇಜ್ ಘಟಕ ಸ್ಥಳಾಂತರಕ್ಕೆ ಆಗ್ರಹಿಸಿ ಗ್ರಾಮಸ್ಥರ 20 ಕಿಲೋಮೀಟರ್ ಪಾದಯಾತ್ರೆ. ಧಾರವಾಡ ಜಿಲ್ಲೆ 10ಕ್ಕೂ ಹೆಚ್ಚು ಗ್ರಾಮಗಳ ಗ್ರಾಮಸ್ಥರು ಬಯೋಗ್ಯಾಸ್ ಗಾರ್ಬೇಜ್ ಘಟಕವನ್ನು ಸ್ಥಳಾಂತರಿಸುವಂತೆ ಆಗ್ರಹಿಸಿ ಶಿವಳ್ಳಿಯಿಂದ ಧಾರವಾಡದ ಪಾಲಿಕೆಯವರೆಗೆ ಪಾದಯಾತ್ರೆಯ ಮೂಲಕ ಪ್ರತಿಭಟನೆ ನಡೆಸಿತು. ಶಿವಳ್ಳಿ ಗ್ರಾಮದಿಂದ ಧಾರವಾಡ ಮಹಾನಗರ ಪಾಲಿಕೆ ಕಚೇರಿಯವರೆಗೆ ಪಾದಯಾತ್ರೆ ನಡೆಸಿದ ಪ್ರತಿಭಟನಾಕಾರರು ಗಾರ್ಬೇಜ್ ಘಟಕದಿಂದ ತೀವ್ರ ದುರ್ವಾಸನೆ, ಮಾಲಿನ್ಯ ಹಾಗೂ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತಿವೆ ಎಂದು ಆರೋಪಿಸಿದರು. ನಾವು 24 ವರ್ಷಗಳಿಂದ ಹೋರಾಟ ಮಾಡುತ್ತಾ ಇದ್ದೇವೆ. ಯಾಕಂತಂದ್ರೆ ಪ್ರಕೃತಿ ನಾವು ಕಾಪಾಡಿದ್ರೆ ಪ್ರಕೃತಿ ನಮ್ಮನ್ನು ಕಾಪಾಡ್ತದೆ ಅಂತೇಳಿ. ಯಾಕಂದ್ರೆ 2026 ನೋಡ್ಬೋದು ತೀವ್ರ ಬರಗಾಲ. ಈ ತೀವ್ರ ಬರಗಾಲಕ್ಕೆ ಕಾರಣ ಅಂತಂದ್ರೆ ಪ್ರಕೃತಿ ವಿಕೋಪ. ಈ ಪ್ರಕೃತಿಯನ್ನು ಕಾಪಾಡಿದ್ರೆ ನಮ್ಮನ್ನು ಕಾಪಾಡ್ತದೆ ಅಂತೇಳಿ ಈ ಮೂಲಕ ಹೇಳ್ತಾ ಇದ್ದೇವೆ. ಶಿವಳ್ಳಿ, ಹೆಬ್ಬಳ್ಳಿ, ಹಾರಡಿಗೆ, ಸುಳ್ಳ, ಬಳ್ಳಳ್ಳಿ ಎಲ್ಲ ಗ್ರಾಮಸ್ಥರು ಇವತ್ತು ಪ್ರಕೃತಿಯನ್ನು ಕಾಪಾಡಬೇಕು, ಪರಿಸರ ಉಳಿಸಬೇಕಂತ ಹೋರಾಟ ಮಾಡಕತ್ತೇವೆ. ಸರ್ಕಾರಗಳು ಎಚ್ಚೆತ್ತುಕೊಂಡು ಈ ಒಂದು ಯೋಜನೆಯನ್ನು ಕೈ ಬಿಡದಿದ್ದರೆ ಮುಂದಿನ ದಿನಮಾನಗಳಲ್ಲಿ ಇದು ಉಗ್ರ ರೂಪ ತಾಳುತ್ತಾ ಇದೆ ಅಂತೇಳಿ ಈ ಮೂಲಕ ನಾನು ಎರಡೂ ಸರ್ಕಾರಕ್ಕೂ ಕೂಡ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ. ನಮ್ಮ ಬೇಡಿಕೆ ಈ ಯೋಜನೆಯನ್ನ ತಕ್ಷಣದಿಂದ ಸರ್ಕಾರ ಹಿಂಪಡಿಬೇಕು, ಇಲ್ಲದಂದ್ರೆ ಮುಂದಿನ ದಿನಮಾನಗಳಲ್ಲಿ ಇದು ಅತಿ ಉಗ್ರವಾದ ಹೋರಾಟವನ್ನು ಪಡೆಯಲಿದೆ. ಘಟಕದಿಂದ ಹೊರಹೊಮ್ಮುವ ತ್ಯಾಜ್ಯದ ಪರಿಣಾಮ ಜನರ ಆರೋಗ್ಯದ ಮೇಲೆ ನಿರಂತರ ದುಷ್ಪರಿಣಾಮ ಬೀರುತ್ತಿದ್ದು ಕೃಷಿ ಚಟುವಟಿಕೆಗಳಿಗೂ ಸಾಕಷ್ಟು ತೊಂದರೆಯಾಗುತ್ತಿದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ವಿರೋಧಿ ಹಾಗೂ ಇದು ರೈತ ವಿರೋಧ. ಯಾಕಂದ್ರೆ ಸುಮಾರು 20 ವರ್ಷದ ಹಿಂದೆ ನಮ್ದು ಇವತ್ತಿನ ಹೋರಾಟ ಅಲ್ಲ, 20 ವರ್ಷದಿಂದ ನಮ್ಮ ಗ್ರಾಮದ ಹಿರಿಯರು ಅಂತಲ್ಲ ಇದರ ವಿರುದ್ಧ ಹೋರಾಟ ಮಾಡ್ಯಾರ. ಇಲ್ಲಿ ಏನಪ್ಪಾ ಅಂತಂದ್ರೆ ಸುಮಾರು 1 ಲಕ್ಷ ಅಲ್ಲಿ ಏನು ರೈತರದವ್ರು ಇವತ್ತು ಅಲ್ಲಿ ರೈತರದವ್ರ 1 ಲಕ್ಷ ಜನಸಂಖ್ಯೆ ಐತಿ. ಅದ್ರ ಸಂಬಂಧ ಐತಲ್ಲ ಅಲ್ಲಿರುವಂತ ಒಂದು ಮಡ್ಡಿ ಗುಡ್ಡದೊಳಗೆ ಇವತ್ತು ಹೇಳ್ಬೇಕಂತಂದ್ರೆ ಸುಮಾರು ಅಲ್ಲಿ 10 ವರ್ಷದಿಂದ ಈಗೂ ನೀವು ಅಲ್ಲಿ ಬಂದು ನೋಡಿದ್ರೆ ರಾಷ್ಟ್ರೀಯ ಪಕ್ಷಿ ನವಿಲು ಹೋಗ್ಬೇಕಂತ ನಾಳೆ ಬಂದು ನೀವು ನೋಡ್ರಲ್ಲ ರಾಷ್ಟ್ರೀಯ ಪಕ್ಷಿ ನವಿಲುಗಳನ್ನ ಹೊಂದ ಅಲ್ಲಿರುವಂತ ಸುಮಾರು 62 ಎಕರೆ ಅರಣ್ಯ ಇತ್ತಲ್ಲ ಆ ಅರಣ್ಯವನ್ನು ಕಡಿದು ಅಲ್ಲಿ ಪರಿಸರವನ್ನು ಹಾಳು ಮಾಡ್ಯಾರ. ಮೊದಲದು ನಮ್ಮ ಹೆಂಗಿತ್ತಲ್ಲ ಹಂಗೆ ನಮ್ಗೊಂದು ಗುಡ್ಡ ಮಾಡಿ ಕೊಡ್ಬೇಕು, ಅಲ್ಲಿ ನಮ್ಮ ಗಿಡಗಳನ್ನು ಹಚ್ಚಿ ಕೊಡ್ಬೇಕು. ರೈತರಿಗಿರ್ಬೋದು ಮತ್ತು ಜನಸಾಮಾನ್ಯರಿಗೆ ಒಂದು ಹಾನಿ ಆಗುವುದರಿಂದ ಈ ಒಂದು ಬಯೋಗ್ಯಾಸ್ ಮತ್ತು ಏನು ಇವತ್ತು ತ್ಯಾಜ್ಯ ವಸ್ತು ವಿಲೇವಾರಿ ಘಟಕವನ್ನು ಮಹಾನಗರ ಪಾಲಿಕೆಯವರು ಮಾಡಾಕತ್ತಾರ ಅದನ್ನು ನಿಲ್ಲಿಸ್ಬೇಕು, ತಕ್ಷಣದಿಂದ ನಿಲ್ಲಿಸಬೇಕನ್ನುವಂಥ ಒಂದು ಮನವಿ ಐತಿ. ಈ ಮನವಿಗೆ ಶಿವಳ್ಳಿ ಗ್ರಾಮದ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಸುಳ್ಳ ಇರಬಹುದು, ಹೆಬ್ಬಳ್ಳಿ, ಮಾರಡಿಗೆ, ಸೋಮಾಪುರ, ಹೊನ್ನಹಳ್ಳಿ ಮತ್ತು ಎಲ್ಲ ಗ್ರಾಮಗಳ ಗ್ರಾಮಸ್ಥರು ಎಲ್ಲ ಈ ಒಂದು ಹೋರಾಟಕ್ಕೆ ಸ್ಪಂದನೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಮುಂದಿನ ದಿನದೊಳಗೂ ಈ ಹೋರಾಟವನ್ನು ನಾವು ಯಾವತ್ತೂ ಕೈ ಬಿಡುವುದಿಲ್ಲ ಅಂತಂದ್ರೆ ಹೋರಾಟ ಎಲ್ಲಿ ಮಠ ಅಂತಂದ್ರೆ ಆ ಮಡ್ಡಿ ಗುಡ್ಡದಲ್ಲಿ ಕಸ ತಂದು ಹಾಕುವುದು ಅಂತ ಅವ್ರು ಕೆಲಸ ಮಾಡಾಕತ್ತಾರ ಅದನ್ನು ಬಂದ್ ಮಾಡೋ ಮಟ್ಟ ನಾವು ಈ ಹೋರಾಟವನ್ನು ನೆನೆಸಿರುವುದಿಲ್ಲ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಎಲ್ಲ ಗ್ರಾಮಸ್ಥರ ಇದ್ರದ ವಿನಂತಿ, ಇದ್ರದ್ದು ಎಲ್ಲರಿಗೆ ಅರಿವು ಐತಿ. ಆ ಕಾರಣಕ್ಕೆ ಯಾವ ಗ್ರಾಮಸ್ಥರು ಸುಮ್ಮನೆ ಕುಂದಿರೋದಿಲ್ಲ, ಇದು ನಿರಂತರ ಹೋರಾಟವನ್ನು ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ತಮಗೆ ಹೇಳ್ತೇನೆ. ಬಯೋಗ್ಯಾಸ್ ಗಾರ್ಬೇಜ್ ಘಟಕವನ್ನು ಶೀಘ್ರದಲ್ಲೇ ಜನವಸತಿ ಪ್ರದೇಶದಿಂದ ಬೇರೆ ಸೂಕ್ತ ಸ್ಥಳಕ್ಕೆ ಸ್ಥಳಾಂತರಿಸಬೇಕು, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಲಾಗುವುದು ಎಂದು ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದರು.